जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयम् मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाचि परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः ಇಲ್ಲಿಯವರೆಗೆ ನಾವು 7ನೇ ಸ್ಕಂದದ ಮೊದಲನೇ ಅಧ್ಯಾಯದಲ್ಲಿ ಪರಮಾತ್ಮನಿಗೆ ವೈಷಮ್ಯ ಮತ್ತು ನೈರ್ಘಣ್ಯ ದೋಷಗಳಿವೆಯೋ ಅಂತ ಚಿಂತನೆ ಮಾಡ್ತಾ ಕೂತಿದ್ದೇವೆ. ಆ ಸಂದರ್ಭದಲ್ಲಿ ಪರಮಾತ್ಮ ಹೇಗೆ ಸೃಷ್ಟಿಯಾದಿ ಕರ್ಮಗಳನ್ನು ಮಾಡ್ತಾನೆ, ಆದರೂ ಅವನಿಗೆ ಹೇಗೆ ಇವುಗಳ ಸಂಬಂಧ ಇಲ್ಲ ಅನ್ನೋದನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ಪರಮಾತ್ಮ ಇಡೀ ಜಗತ್ತನ್ನ ಸೃಷ್ಟಿ ಮಾಡಿ ಅದರ ರಕ್ಷಣೆಗೋಸ್ಕರ, ಅದರ ಸ್ಥಿತಿಗೋಸ್ಕರವಾಗಿ ಅನೇಕ ಜನರನ್ನ ಅದಕ್ಕೋಸ್ಕರ ಅಂತ ನಿಯಮಿಸಿ ಬಿಟ್ಟಿರ್ತಾನೆ. ಗುರುಗಳೇ ಎಲ್ಲಾರ್ದು ಮ್ಯೂಟ್ ಮಾಡ್ಬಿಡಿ ಗುರುಗಳೇ. ಮಾಡ್ತಾರೆ. ಜಗತ್ತಿನಲ್ಲಿರುವಂತಹ ಎಲ್ಲ ಜನರನ್ನು ಕೂಡ ಸೃಷ್ಟಿ ಮಾಡಿ ಅವರಲ್ಲಿ ಯಾವುದೇ ವಿಧವಾದಂತಹ ದೋಷಗಳು ಬಾರದಂತೆ ಅವರನ್ನ ಪ್ರೇರಣೆ ಮಾಡಿರ್ತಾನೆ ಅಂತ ನಿರೂಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಹಿಂದೆ ಬಂದಂತಹ ಒಂದು ಪ್ರಶ್ನೆಗೆ ಉತ್ತರ ಇನ್ನೂ ಸಿಕ್ಕಿಲ್ಲ. ಯಾರಿಗೂ ಸಹಜವಾಗಿ ಇವನು ಪ್ರಿಯನೂ ಅಲ್ಲ ಅಪ್ರಿಯನೂ ಅಲ್ಲ ಅಂತಾದಾಗ ಒಬ್ಬೊಬ್ಬರಿಗೆ ಒಂದೊಂದು ಫಲವನ್ನ ಕೊಡ್ಲಿಕ್ಕೆ ಹೇಗೆ ಸಾಧ್ಯ ಅನ್ನುವಂತಹ ಪ್ರಶ್ನೆ ಬಂದಾಗ ಅದಕ್ಕೆ ಇಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಪರಮಾತ್ಮನಿಗೆ ಯಾರೂ ಸಹಜವಾಗಿ ಸ್ವಾಭಾವಿಕವಾಗಿ ಇವರು ಪ್ರೀತಿ ಪಾತ್ರರು, ಇವರು ದ್ವೇಷಿಗಳು ಅಂತ ಇರೋದಿಲ್ಲ. ಆದರೆ ದೇವತೆಗಳಿಗೆ, ಯಾವ್ಯಾವ ಜೀವರಿದ್ದಾರಲ್ಲ ಅವರಿಗೆ ಸಹಜವಾದಂತಹ ಕೆಲವೊಂದಿಷ್ಟು ಸ್ವಭಾವಗಳಿರತ್ತೆ. ಅವರಿಗೆ ಸಹಜವಾಗಿಯೇ ಪರಮಾತ್ಮನು ಪ್ರೀತಿ ಪಾತ್ರನಾಗಿರುತ್ತಾನೆ. ಇನ್ನೊಬ್ಬರಿಗೆ ಏನು ಗೊತ್ತಿಲ್ಲ ಅಂತಂದ್ರೂ ಕೂಡ, ಯಾವ ಕಾರಣವೂ ಇಲ್ಲದೆ ಇದ್ರು, ದ್ವೇಷಕ್ಕೆ ಯಾವ ಕಾರಣವೂ ಇಲ್ಲದೆ ಇದ್ರೂ ಕೂಡ ಪರಮಾತ್ಮನ ಮೇಲೆ ದ್ವೇಷ ಇರತ್ತೆ. ಇದಕ್ಕೆ ಸ್ವಭಾವವೇ ಕಾರಣ. ಅದಕ್ಕೆ ಹಾಗೇ ಒಂದು ದೃಷ್ಟಾಂತವನ್ನು ಕೊಡಬೇಕು ಅಂತಂದ್ರೆ ಪರಮಾತ್ಮ ಹೇಗಿದ್ದಾನೆ ಅನ್ನೋದಕ್ಕೆ ತುಂಬಾ ಒಳ್ಳೆಯ ದೃಷ್ಟಾಂತ ಆಗಬಹುದು. ವಿದ್ಯುತ್ತು ಅಷ್ಟೇ, ಕರೆಂಟ್. ನಾವು ಹಿಂದೆ ಅನೇಕ ಬಾರಿ ಗಮನಿಸಿದ್ದೇವೆ, ಈ ದೃಷ್ಟಾಂತವನ್ನು ನೋಡಿದ್ದೇವೆ. ಈ ವಿದ್ಯುತ್ತು ಎಲ್ಲ ಕಡೆಯಲ್ಲಿ ಪ್ರವಾಹ ಮಾಡ್ತಾ ಇರತ್ತಷ್ಟೆ. ಕರೆಂಟಿನಲ್ಲಿ, ಈ ಫ್ರಿಡ್ಜಿನಲ್ಲಿ, ವಾಷಿಂಗ್ ಮಿಷಿನ್ನಲ್ಲಿ, ಗ್ರೈಂಡರ್ ಅಲ್ಲಿ, ಹಾಲು ಬಿಸಿ ಮಾಡ್ಲಿಕ್ಕೆ ಅಂತ ಇಟ್ಟಂತಹ ಪಾತ್ರೆಗಳಲ್ಲಿ, ಮತ್ತೆ ಈ ಇಸ್ತ್ರಿಯನ್ನು ಮಾಡುವಂತಹ ಆ ಐರನ್ ಬಾಕ್ಸ್ ಅಲ್ಲಿ,
ಮೊಬೈಲ್ ಚಾರ್ಜಿಗೋಸ್ಕರ ಇಟ್ಟಂತಹ ಚಾರ್ಜರ್ಗಳಲ್ಲಿ, ನಮ್ಮ ಲೈಟ್ ಹಾಕ್ಲಿಕ್ಕೆ ಇಟ್ಟಂತಹ ಸ್ವಿಚ್ಗಳಲ್ಲಿ, ಫ್ಯಾನಿನ ಸ್ವಿಚ್, ಇದು ಎಲ್ಲ ಕಡೆಯಲ್ಲಿ ಹರಿಯುವಂತಹ ಕರೆಂಟ್ ಒಂದೇ. ಒಂದೇ ಕರೆಂಟ್ ಇದೆ. ಹಾಗಾದ್ರೆ ವಾಷಿಂಗ್ ಮಿಷಿನ್ ನಲ್ಲಿ ಯಾವ್ದಾದ್ರು ಒಂದು ಪದಾರ್ಥವನ್ನು ಇಡ್ತೇವೆ, ಅದು ತಣ್ಣಗಿರ್ಲಿ ಅಂತ ಕೇಳಿದ್ರೆ ಆಗತ್ತೇನೋ? ಆಗೋದಿಲ್ಲ. ಕರೆಂಟಿನಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲದೆ ಹೋದರೂ ಕೂಡ ಆ ಪದಾರ್ಥಗಳು ಯಾವ್ದಿದೆಯೋ, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಅಂತ ನಾವ್ ಯಾವ್ಯಾವ್ದು ಆ ಯಂತ್ರೋಪಕರಣಗಳನ್ನ, ವಿದ್ಯುತ್ತಿನಿಂದ ಚಲಿಸುವಂತಹ ಯಾವ ಯಂತ್ರೋಪಕರಣಗಳನ್ನ ಬಳಸ್ತಾ ಇದ್ದೇವೋ ಅದರ ಉತ್ಪತ್ತಿಯಲ್ಲಿ, ಅದರ ಸ್ವಭಾವದಲ್ಲಿಯೇ ಒಂದೊಂದು ಶಕ್ತಿ ಇದೆ. ಕರೆಂಟ್ ಬಂದಾಗ ಆಯಾಯ ಶಕ್ತಿಗಳು ವ್ಯಕ್ತವಾಗತ್ತಷ್ಟೇ. ಹಾಗೆ ಅಂತ ಕರೆಂಟ್ ಇಲ್ಲದೆ ಇದ್ದಾಗ ಅದು ನಡೆಯುತ್ತೋ? ನಡೆಯೋದಿಲ್ಲ. ಕರೆಂಟ್ ಬೇಕೇ ಬೇಕು. ಕರೆಂಟ್ ಇದ್ದಾಗಲೆಲ್ಲ ಎಲ್ಲ ಕೆಲಸ ಆಗತ್ತೋ? ಆಗೋದಿಲ್ಲ. ಸ್ವಿಚ್ ಆನ್ ಮಾಡಿದಾಗ ಅಷ್ಟೇ ಆಗತ್ತೆ. ಕರೆಂಟ್ ಬೇಕು, ಯಾವಾಗ್ಲೂ ಕೆಲಸಗಳಾಗೋದಿಲ್ಲ. ಕರೆಂಟ್ ಇಲ್ಲದೆ ಇದ್ದಾಗ ಕೆಲಸ ಆಗೋದಿಲ್ಲ. ಹಾಗಾದ್ರೆ ಈ ಕರೆಂಟ್ ಏನ್ ಮಾಡತ್ತೆ ಅಂತಂದ್ರೆ, ಅದರಲ್ಲಿರುವಂತಹ ಸಹಜ ಶಕ್ತಿ ಗೊತ್ತಾಗ್ಲಿಕ್ಕೆ ಪ್ರೇರಕವಾಗಿದೆ ಅಷ್ಟೇ. ಅದರಿಂದ ಕೆಲಸ ಆಗ್ಲಿಕ್ಕೆ ಇದು ಕಾರಣ. ಕರೆಂಟಿಗೆ ಇವ್ರ ಮೇಲೆ ಬಹಳ ಪ್ರೀತಿ ಇದೆ, ಇವ್ರ ಮೇಲೆ ಬಹಳ ದ್ವೇಷ ಇದೆ. ಅದಕ್ಕೆ ಈ ಗ್ರೈಂಡರ್ ಅಲ್ಲಿ ಏನ್ ಹಾಕಿದ್ರು ಪುಡಿ ಪುಡಿ ಮಾಡ್ಬಿಡತ್ತೆ ಸಿಟ್ಟಿರೋದಕ್ಕೆ. ಓವನ್ ನಲ್ಲಿ ಏನಿಟ್ರು ಬಿಸಿ ಬಿಸಿ ಮಾಡ್ಬಿಡತ್ತೆ. ಫ್ರಿಡ್ಜ್ ಅಲ್ಲಿ ಏನಿಟ್ರು ತಂಪಗೆ ಇಡತ್ತೆ. ಯಾಕೆಂದ್ರೆ ಫ್ರಿಡ್ಜ್ ಅಂತಂದ್ರೆ ಕರೆಂಟಿಗೆ ತುಂಬಾ ಸಂತೋಷ, ಪ್ರೀತಿ ಅಂತ ಹೇಳ್ತೇವೇನು? ಹೇಳೋದಿಲ್ಲ. ಅದರ ಶಕ್ತಿ ಏನು ಅಂತಂದ್ರೆ, ಅದರ ಕಾರ್ಯ ಏನು ಅಂತಂದ್ರೆ, ಆಯಾಯ ಪದಾರ್ಥದಲ್ಲಿರುವ ಸಹಜ ಶಕ್ತಿಗಳನ್ನ ಅಭಿವ್ಯಕ್ತಿಗೆ ಬರುವ ಹಾಗೆ ಮಾಡೋದು. ಒಂದು ಫಲವತ್ತಾದಂತಹ ಭೂಮಿ ಇದೆ, ನೀರಿದೆ, ಅಲ್ಲಿ ನಾನಾ ವಿಧವಾದಂತಹ ಬೀಜಗಳನ್ನು ಬಿಚ್ಚುತ್ತೇವೆ. ಮಾವಿನ ಬೀಜವನ್ನ ಹಾಕ್ತೇವೆ, ಅದೇ ರೀತಿಯ ಬೇವಿನ ಬೀಜವನ್ನು ಬಿತ್ತೇವೆ, ಆಲದ ಬೀಜವನ್ನು ಬಿತ್ತೇವೆ, ನೇರಳೆ ಬೀಜವನ್ನು ಬಿತ್ತೇವೆ, ಕಹಿಯಾದಂತಹ ಇವು ಫಲವನ್ನು ಕೊಡುವಂತಹ ಮರದ ಬೀಜಗಳನ್ನು ಹಾಕ್ತೇವೆ, ಎಲ್ಲವನ್ನು ಹಾಕ್ತೇವೆ. ಭೂಮಿಯ ಫಲವತ್ತತೆ ಒಂದೇ ರೀತಿಯಾಗಿದೆ. ಹಾಕುವ ನೀರು ಕೂಡ ಒಂದೇ ತರದ್ದು, ಮಳೆ ನೀರು ಅಥವಾ ನಮ್ಮ ಯಾವ್ದೋ ಒಂದು ಬೋರ್ ತೆಗೆಸ್ಬಿಟ್ಟು ಅದರಿಂದ ನೀರನ್ನು ಹಾಕ್ತಾ ಇರ್ತೇವೆ. ನೀರಿನಲ್ಲಿ ವ್ಯತ್ಯಾಸ ಇಲ್ಲ, ಭೂಮಿಯ ಫಲವತ್ತತೆಯಲ್ಲಿ ವ್ಯತ್ಯಾಸ ಇಲ್ಲ, ಒಂದೇ ಭೂಮಿ. ಆದರೆ ಅದರಿಂದ ಬೆಳೆಯುವಂತಹ ಸಸ್ಯಗಳಲ್ಲಿ, ಅದರಿಂದ ಬರುವಂತಹ ಫಲಗಳ ರುಚಿಗಳಲ್ಲಿ ಬಹಳ ವ್ಯತ್ಯಾಸ ಇರುತ್ತೆ. ಅಲ್ಲ, ನೀವು ಬಹಳ ಡಿಸ್ಕ್ರಿಮಿನೇಷನ್ ಮಾಡ್ತಾ ಇದ್ದೀರಿ, ಒಂದೊಂದಕ್ಕೊಂದೊಂದು ಫಲ ಸಿಕ್ಕಿದೆ. ಏನಿಲ್ಲ, ಅವನು ಮಾವಿನ ಹಣ್ಣಿನ ರುಚಿ ಸಿಹಿ ಬರ್ಬೇಕು ಅಂತ ಅದಕ್ಕೇನ್ ಪಾನಕ ಹಾಕ್ತಾ ಇರ್ಲಿಲ್ಲ, ಅದಕ್ಕೂ ಹಾಕ್ತಾ ಇದ್ದಿದ್ದು ಅದೇ ನೀರೇ. ಬಂಗಾರದ ಕೊಡದಿಂದ ಏನ್ ನೀರ ಹಾಕ್ತಾ ಇರ್ಲಿಲ್ಲ, ಅದಕ್ಕೂ ಕೂಡ ಅದೇ ನೀರು, ಅದೇ ಭೂಮಿ, ಎಲ್ಲವೂ ಅದೇ. ಆದ್ರೆ ಅದರಿಂದ ಸಿಗುವಂತಹ ಫಲಗಳಲ್ಲಿ ಬಹಳ ವ್ಯತ್ಯಾಸ ಇದೆ. ಯಾಕೆ? ನಾವು ಏನು ಅಂತ ಹೇಳ್ತೇವೆ, ಏನ್ ತಿಳಿದುಕೊಂಡಿದ್ದೇವೆ? ಬೀಜಗಳಲ್ಲೇ ಸಹಜವಾದ ಒಂದು ಗುಣ ಇದೆ. ಆ ಸಹಜವಾದಂತಹ ಶಕ್ತಿಗೆ ಅನುಗುಣವಾಗಿ ಅದು ಆಯಾಯ ಫಲಗಳನ್ನು ಕೊಡ್ತಾ ಇರತ್ತೆ. ದೇವತೆಗಳಿಗೆ ಪರಮಾತ್ಮ ಸಹಜವಾಗಿ ಪ್ರಿಯನಾಗಿದ್ದಾನೆ, ದೈತ್ಯರಿಗೆ ಸಹಜವಾಗಿಯೇ ಅಪ್ರಿಯನಾಗಿದ್ದಾನೆ. ಮನುಷ್ಯರಿಗೆ, ನಮ್ಮಂಥವ್ರಿಗೆ, ನಮಗೇನಾದ್ರೂ ಒಳ್ಳೇದ್ ಮಾಡ್ದ, ಒಳ್ಳೆ ಊಟ ಕೊಡಿಸ್ತಾ, ಜೀವನದಲ್ಲಿ ಸುಸ್ಥಿತಿಯಲ್ಲಿ ಇಟ್ಟಿದ್ದಾನೆ, ಕಾಲ ಕಾಲಕ್ಕೆ ಬೇಕಾದದ್ದೆಲ್ಲವೂ ಸಿಗ್ತಾ ಇದೆ ಅಂತಾದ್ರೆ ಭಗವಂತನ ಮೇಲೆ ಪ್ರೀತಿಯನ್ನು ಹುಟ್ಟಿಸ್ತಾನೆ. ಯಾವತ್ತೋ ಒಂದ್ ದಿವಸ ಎಡವಿ ಬಿದ್ವಿ ಅಥವಾ ದುಃಖದ ಸನ್ನಿವೇಶ ಬಂತು ಅಂತಂದ್ರೆ, ಎಂಥ ದುಷ್ಟ ಇದ್ದಾನೆ ದೇವ್ರು, ಅವನಿಗೆ ಕರುಣೆ ಇಲ್ಲ, ಕಟುಕ ಹೃದಯಿ ಅಂತ ಚೆನ್ನಾಗಿ ಬೈತೇವೆ. ನಮಗೆ ಪರಮಾತ್ಮನಲ್ಲಿ ಪ್ರೀತಿಯೂ ಇದೆ, ದ್ವೇಷವೂ ಇದೆ. ಪರಮಾತ್ಮ ಏನ್ ಮಾಡ್ತಾನೆ ಅಂತಂದ್ರೆ, ನಾವೆಲ್ಲ ಬೀಜಗಳಿದ್ದ ಹಾಗೆ ಅಥವಾ ಯಂತ್ರೋಪಕರಣಗಳಿದ್ದ ಹಾಗೆ. ಕರೆಂಟು, ಭೂಮಿ ತನ್ನಲ್ಲಿ ಬಿದ್ದಂತಹ ಬೀಜಗಳನ್ನ
ಹುಟ್ಟಿಯುವ ಹಾಗೆ ಮಾಡಿ ಅದರಲ್ಲಿರುವಂತಹ ಫಲಗಳು ವ್ಯಕ್ತವಾಗುವ ಹಾಗೆ ಹೇಗ್ ಮಾಡುತ್ತೋ, ಗುಣಗಳು ವ್ಯಕ್ತವಾಗುವ ಹಾಗೆ ಹೇಗ್ ಮಾಡುತ್ತೋ, ಕರೆಂಟು ಯಂತ್ರೋಪಕರಣಗಳಲ್ಲಿ ಹರಿದು ಅವುಗಳಿಂದ ಆಗುವಂತಹ ಕೆಲಸಗಳನ್ನು ಹೇಗೆ ಮಾಡಿಸತ್ತೋ, ಕರೆಂಟ್ ಬಂದು ಈ ಒಂದ್ರ ಕೆಲಸವನ್ನ ಇನ್ನೊಂದು ಕಡೆಯಿಂದ ಮಾಡಿಸೋದಿಲ್ಲ. ಗ್ರೈಂಡರ್ ಇಂದ ಆಗ್ಬೇಕಾದ ಕೆಲಸವನ್ನ ಈ ವಾಷಿಂಗ್ ಮಿಷಿನಿನಿಂದ, ಮೊಬೈಲ್ ಚಾರ್ಜ್ ಆಗೋದನ್ನ ಈ ಫ್ರಿಡ್ಜ್ ಇಂದ ಇದನ್ನೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರ ಸಹಜವಾದ ಶಕ್ತಿ ಏನಿರುತ್ತೋ ಅದರಿಂದಲೇ ಆಗತ್ತೆ. ಆ ಶಕ್ತಿಯನ್ನ ತೋರಿಸಿ ಕೊಡ್ತಾನೆ ಅಷ್ಟೇ ಅಲ್ಲ, ಅದನ್ನು ಬೆಳೆಯುವ ಹಾಗೆ ಮಾಡ್ತಾನೆ. ಭೂಮಿ ತನ್ನ ಶಕ್ತಿಯಿಂದ ಆ ಬೀಜದಲ್ಲಿ ಏನು ಕೆಲಸಗಳಾಗ್ತಾ ಇದೆಯೋ ಅದು ಮತ್ತಷ್ಟು ಬೆಳೆಯುವ ಹಾಗೆ ಮಾಡ್ತಾ ಇದ್ದಾನೆ. ಬೆಳೆಯುವ ಹಾಗೆ ಮಾಡಿ ಆ ಯೋಗ್ಯತೆ ಪೂರ್ತಿಯಾದಾಗ ಅದಕ್ಕನುಗುಣವಾದಂತಹ ಫಲವನ್ನು ಕೊಡ್ತಾನೆ. ಯಾವಾಗ ಪಕ್ಷಪಾತವಾಗ್ತಾ ಇತ್ತು, ಇವ್ರು ಯಾವ ಗುಣಗಳನ್ನು ಗಮನಿಸಿದ್ದೇನೆ, ಎಲ್ರಿಗೂ ಒಂದೇ ತರದ ಫಲವನ್ನು ಕೊಟ್ಬಿಟ್ಟಿದ್ರೆ, ಒಬ್ಬ ಉದಾರಿಯಾದಂತಹ ಶಿಕ್ಷಕ ಇರ್ತಾನೆ, ಅಧ್ಯಾಪಕ ಇರ್ತಾನೆ, ಬಹಳ ಉದಾರಿ ಅವನು. ನಮ್ಮ ಶಾಲೆಯ ಯಾವ ಮಕ್ಕಳು ಕೂಡ ಅನುತ್ತೀರ್ಣರಾಗಬಾರದು ಅಂತ ಅಂದುಕೊಂಡು ಎಲ್ಲರ ಪತ್ರಿಕೆಗಳನ್ನು ನೋಡ್ಕೊಂಡು ಎಲ್ರೂ ಪಾಸ್ ಆಗ್ಬೇಕು ಅಂತ ಚೆನ್ನಾಗಿ ಬರೆದವ್ರಿಗೆ ಬರೀದೇ ಇದ್ದವ್ರಿಗೆ ಎಲ್ರಿಗೂ ಕೂಡ ಒಂದೇ ತರದ ಅಂಕಗಳನ್ನು ಕೊಟ್ಟು ಪಾಸ್ ಮಾಡ್ಬಿಟ್ಟ. ಇದನ್ನ ನೋಡಿ ಅವನ್ ಮೇಲೆ ಕೇಸ್ ಹಾಕ್ತಾರೆ, ಗೊತ್ತಾಯ್ತು ಅಂತಂದ್ರೆ ಅವನಿಗೆ ಶಿಕ್ಷೆ ಕೊಡ್ತಾರೆ. ಯಾಕೆ? ಎಲ್ರಿಗೂ ಸಮಾನತೆಯನ್ನು ತೋರಿಸಿದ್ದಾನಲ್ಲ ಅವನು. ಸಮಾನತೆ, ಎಲ್ಲರಿಗೂ ಸಮಾನವಾದ ಅಂಕಗಳನ್ನು ಕೊಟ್ಟಿದ್ದಾನೆ. ಇದಕ್ಕಿಂತ ಮಿಗಿಲಾದ ಸಮಾನತೆ ಏನಿದೆ? ನಾವು ಬಯಸೋದು ಇದನ್ನೇ ಅಲ್ವಾ, ಎಲ್ಲರಲ್ಲೂ ಒಂದೇ ರೀತಿಯಾಗಿರ್ಬೇಕು. ಸಮಾನತೆಯನ್ನು ತೋರಿಸಿದ್ದಾನೆ. ಅಥವಾ ಈಗ ಕೆಲವೊಂದಿಷ್ಟು ದೇಶದಲ್ಲಿ ಯಹೂದಿಗಳನ್ನ ಹಿಟ್ಲರ್ ಕೊಂದ. ಯಾರೋ ಒಂದಿಷ್ಟು ಯಹೂದಿಗಳು ಕೆಟ್ಟ ಕೆಲಸವನ್ನು ಮಾಡಿದ್ರು ಅನ್ನೋ ಕಾರಣದಿಂದ ಆ ದೇಶದಲ್ಲಿದ್ದಂತಹ ಲಕ್ಷ ಜನ ಯಹೂದಿಗಳನ್ನ ಗ್ಯಾಸ್ ಚೇಂಬರ್ಗೆ ಹಾಕಿ ಕೊಂದ್ಬಿಟ್ಟ. ನಾವು ನನ್ನ ಕಟು ಹೃದಯಿ, ಮಹಾ ದುಷ್ಟ ಅವನು ಅಂತ ಕರಿತೇವೆ. ಯಾಕೆ ಕರಿಬೇಕು? ಎಲ್ರಿಗೂ ಸಮಾನವಾದ ಶಿಕ್ಷೆಯನ್ನು ಕೊಟ್ಟಿದ್ದಾನಲ್ಲ. ಹಾಗಾದ್ರೆ ನಾವ್ ಏನಂತ ಹೇಳ್ತೇವೆ? ಯಾರು ತಪ್ಪು ಮಾಡಿದ್ದಾನೋ ಅವನಿಗೆ ಶಿಕ್ಷೆಯನ್ನು ಕೊಡ್ಲಿ, ತಪ್ಪು ಮಾಡದೇ ಇದ್ದವನಿಗೆ ಯಾಕೆ ಶಿಕ್ಷೆಯನ್ನು ಕೊಡಿಸ್ಬೇಕು? ಯಾರು ಚೆನ್ನಾಗಿ ಬರೆದಿದ್ದಾರೋ ಅವನಿಗೆ ಒಳ್ಳೆ ಅಂಕಗಳನ್ನು ಕೊಡ್ಲಿ, ಬರೆದವನಿಗೂ ಬರೀದೇ ಇದ್ದವನಿಗೂ ಸಮಾನವಾಗಿ ಹೇಗ್ ಕೊಡ್ತೀರಿ ಅಂತ ಪೋಷಕರೆಲ್ಲ ಗಲಾಟೆ ಮಾಡೋದಿಲ್ಲ ಏನು? ಹಾಗೆಯೇ ಹಾಗಾದ್ರೆ ಪಕ್ಷಪಾತ ಅಂತಂದ್ರೆ ಒಬ್ಬರಿಗೆ ಒಂಥರ ಮಾರ್ಕ್ ಹಾಕಿದ್ದಾರೆ, ಇನ್ನೊಬ್ರಿಗೆ ಇನ್ನೊಂಥರ ಮಾರ್ಕ್ ಹಾಕಿದ್ದಾರೆ, ವೇರಿಯೇಷನ್ ಇದೆ, ಇದು ದೋಷ ಅಲ್ಲ. ಅವರವರ ಯೋಗ್ಯತೆಯನ್ನ ಗಮನಿಸದೇನೆ ಹಾಗೆ ಯದ್ವಾ ತದ್ವಾ ಏನೋ ಅಂಕಗಳನ್ನ ಹಾಕಿದರೆ, ಶಿಕ್ಷೆಯನ್ನು ಕೊಟ್ರೆ ಆವಾಗ ವೈಷಮ್ಯ, ಕಟು ಹೃದಯ ಎನ್ನುವ ನಿರ್ಘೃಣತೆ, ಇದೆಲ್ಲ ದೋಷಗಳು ಬರಬಹುದಿತ್ತು. ಆದ್ರೆ ಪರಮಾತ್ಮ ಗುಣದೋಷಗಳನ್ನು ನೋಡಿಕೊಂಡು ಫಲವನ್ನು ಕೊಡ್ತಾ ಇದ್ದಾನೆ. ಸ್ವತಂತ್ರವಾಗಿ ಫಲವನ್ನು ಕೊಡುವ ಸಾಮರ್ಥ್ಯ ಇದೆ ಪರಮಾತ್ಮನಿಗೆ. ಇಷ್ಟೆಲ್ಲ ಸಾಮರ್ಥ್ಯ ಇರುವಂತಹ ಪರಮಾತ್ಮ ತಾನು ಸ್ವತಂತ್ರ ಅಂತ ಅಂದುಕೊಂಡು ಕಣ್ಣು ಮುಚ್ಚಿಕೊಂಡು ಎಲ್ಲಾ ಫಲವನ್ನು ಕೊಡ್ತಾ ಇಲ್ಲ. ಎಲ್ಲವನ್ನು ಕೂಡ ಆಯಾಯ ವ್ಯಕ್ತಿಗಳ ಗುಣ ಮತ್ತು ದೋಷಗಳನ್ನು ನೋಡಿಕೊಂಡು ಫಲವನ್ನು ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇದು ಆದ್ಮೇಲೆ ನಮಗೊಂದು ಪ್ರಶ್ನೆ ಬರುತ್ತೆ. ಹಾಗಾದ್ರೆ ಅವ್ರು ಮಾಡಿದ ಕರ್ಮಗಳನ್ನ ನೋಡಿ ಅವ್ರಿಗೆ ಫಲ ಕೊಡ್ಬೇಕು ಅಂತಂದ್ರೆ ಯಾವ್ದೋ ಒಂದ್ರ ಅಪೇಕ್ಷೆ ಬಂತಲ್ಲ. ಪರಮಾತ್ಮ ಯಾವ್ದೋ ಒಂದನ್ನ ಇದು ಇದ್ರಷ್ಟೇ ಫಲ ಕೊಡ್ತೇನೆ ಅಂತ ಆ ಗುಣದೋಷಗಳನ್ನ ಅಪೇಕ್ಷಿಸಿಕೊಂಡು ಫಲವನ್ನು ಕೊಡ್ತಾ ಇದ್ದಾನೆ ಅಂತಾಗಿ ಪರತಂತ್ರ ಅಂತ ಆದನಲ್ಲ. ಇಲ್ಲ, ಇಂತಹ ಗುಣದೋಷಗಳನ್ನು ನೋಡಿ ಫಲವನ್ನು ಕೊಡುವಂತಹದ್ದು ಸಹಜ ಮತ್ತು ಗುಣ, ಇದು ದೋಷ ಅಲ್ಲ. ಈ ಬೀಜದಲ್ಲಿರುವಂತಹ ಗುಣಕ್ಕನುಗುಣವಾಗಿ ಭೂಮಿ ಅದರ ಫಲವನ್ನು ಕೊಟ್ರೆ, ಅದನ್ನು ಅಪೇಕ್ಷಿಸಿಕೊಂಡು ಭೂಮಿ ಅದಕ್ಕನುಗುಣವಾದಂತಹ ಫಲ ಆ ಸಸ್ಯದಿಂದ ಬರುವ ಹಾಗೆ ಮಾಡಿದರೆ ಈ ಭೂಮಿಗೆ ಏನು ಫಲವತ್ತತೆನೇ ಇಲ್ಲ ಅಂತ ಆ ಭೂಮಿಯನ್ನು ಯಾರೂ ನಿಂದಿಸೋದಿಲ್ಲ. ಅದರಲ್ಲಿರುವ ಗುಣವನ್ನು ನೋಡಿಯೇ ಫಲವನ್ನು ಕೊಡ್ಬೇಕು. ಅದು ಗುಣವೇ ಹೊರತಾಗಿ ದೋಷ ಅಲ್ಲ.
ಅದೂ ಇವನ ಅಧೀನ. ಈ ಎಲ್ಲ ವಿಷಯದಲ್ಲಿ ನಿನಗೆ ತುಂಬಾ ಸುಲಭವಾಗಿ ಅರ್ಥ ಆಗ್ಲಿಕ್ಕೋಸ್ಕರವಾಗಿ ನಾನು ಒಂದು ಕಥೆಯನ್ನು ಹೇಳ್ತೇನೆ ಅಂತ ಕಥೆಯನ್ನು ಹೇಳಿಕ್ ಪ್ರಾರಂಭ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ದೊಡ್ಡ ದೊಡ್ಡ ಪ್ರಮೇಯಗಳು ನಮಗೆ ಅರ್ಥ ಆಗ್ಬೇಕು ಅಂತಂದ್ ಹೇಳಿದ್ರೆ ಕಥೆಯ ಮುಖಾಂತರವಾಗಿ ಇವ್ರು ಈ ತರ ಮಾಡಿದ್ದಾರೆ ಅಂತ ಹೇಳ್ಬಿಟ್ರೆ ಬಹಳ ಸುಲಭವಾಗಿ ನಮಗ್ ಅರ್ಥ ಆಗಿ ಹೋಗ್ಬಿಡತ್ತೆ. ಅದಕ್ಕೋಸ್ಕರವಾಗಿ ನಮಗ ಅರ್ಥ ಆಗ್ಬೇಕು ಅನ್ನೋ ಉದ್ದೇಶದಿಂದ ಒಳ್ಳೆ ಕಥೆಯನ್ನ ಆಯ್ದು ನಿನಗೆ ಹೇಳ್ತೇನೆ ಅಂತ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ. ನವ ಪುನಃ ಸ್ವಸೃಷ್ಟಸ್ಯ ಸ್ಥಿತಿ ರಕ್ಷಾನುವೃತ್ತಯೇ, 7ನೇ ಸ್ಕಂದದ 1ನೇ ಅಧ್ಯಾಯದ 13-14ನೇ ಶ್ಲೋಕವನ್ನು ಓದ್ತಾ ಇದ್ದೇನೆ. ಸತ್ವಂ ಸುರಗಣಾನ್ ವಿಷ್ಣು ಉಪಬೃಂಹಯತೆ ಮುಹುಃ. ತಾನು ಸೃಷ್ಟಿ ಮಾಡಿದಂತಹ ಜಗತ್ತಿನ ಉಳಿವಿಗೆ, ಅದರ ರಕ್ಷಣೆಗೆ ದೇವತೆಗಳೆಲ್ಲರನ್ನು ಕೂಡ ಸೃಷ್ಟಿ ಮಾಡ್ತಾನೆ, ದೈತ್ಯರನ್ನ ಸೃಷ್ಟಿ ಮಾಡ್ತಾನೆ. ಅವ್ರು ಕೆಟ್ಟ ಕೆಲಸ ಮಾಡಿ ಇದು ಭೂಮಿ ಹಾಳು ಮಾಡ್ಲಿಕ್ಕೆ ಅಂತ ಬರ್ತಾರೆ. ಅಣುಬಾಂಬುಗಳನ್ನೆಲ್ಲ ಸೃಷ್ಟಿ ಮಾಡಿ ಅದನ್ನ ಭೂಮಿ ಮೇಲೆ ಪರೀಕ್ಷೆ ಮಾಡ್ಲಿಕ್ಕೆ ಅಂತ ಅನೇಕ ಜನ ದುಷ್ಟರು ಬಂದಾಗ ಅದನ್ನೆಲ್ಲ ಶಮನ ಮಾಡ್ಲಿಕ್ಕೆ ಅಂತ ಒಬ್ಬ ಪರಮಾತ್ಮ ಒಬ್ಬರನ್ನು ಕಳಿಸಿರ್ತಾನೆ. ನಿನ್ನ ಪ್ರಶ್ನೆ ವಿಷಯದಲ್ಲಿ ಧರ್ಮರಾಜನಿಗೆ ಒಂದು ಪ್ರಶ್ನೆ ಬಂತು. ನಿಂದೇನ್ ಪ್ರಶ್ನೆ ಇದೆಯೋ ಇದೇ ಪ್ರಶ್ನೆ ಧರ್ಮರಾಜನಿಗೂ ಬಂದಿದೆ, ಹೊಸ ಪ್ರಶ್ನೆ ಅಲ್ಲ. ಇದನ್ನ ಅಲ್ಲಿ ಇಲ್ಲಿ ಅಲ್ಲದೇನೆ ಮಧ್ಯದಲ್ಲಿ, ಸಭೆಯ ಮಧ್ಯದಲ್ಲಿ ನಾರದರಿಗೆ ಪ್ರಶ್ನೆಯನ್ನ ಕೇಳಿದಾಗ ನಾರದರ ಏನು ಉತ್ತರ ಕೊಟ್ಟಿದ್ದಾರೋ ಆ ಉತ್ತರವನ್ನು ನಾನಿನ್ನ ಕೊಡ್ತೇನೆ. ಅತ್ರೈವೋದಾಹೃತ ಪೂರ್ವಂ ಇತಿಹಾಸ ಸುರರ್ಷಿಣ ಪ್ರೀತ್ಯ ಮಹಾಕ್ರತೌ ರಾಜನ್ ಪೃಚ್ಛತೆ ಅಜಾತ ಶತ್ರವೇ. ಪರಮಾತ್ಮ ಸಹಜವಾಗಿ ಸ್ವಾಭಾವಿಕವಾಗಿ ದೇವತೆಗಳಿಗೆ ಪ್ರಿಯನಾಗಿದ್ದಾನೆ. ಪರಮಾತ್ಮನಿಗೆ ಯಾರ ಮೇಲೂ ಪ್ರೀತಿ ದ್ವೇಷ ಇಲ್ಲ. ದೇವತೆಗಳಿಗೆ ಪರಮಾತ್ಮನ ಮೇಲೆ ಪ್ರೀತಿ ಸಹಜವಾಗಿದೆ. ಅಸುರರಿಗೆ ಪರಮಾತ್ಮನ ಮೇಲೆ ಸಹಜವಾಗಿ ಅವ್ರ ಗುಣವೇ ಆತರ. ಈ ಹಾಗಲಕಾಯಿ ಕಹಿ ಯಾಕೆ ಅಂತಂದ್ರೆ ಅದರ ಸ್ವಭಾವವೇ ಹಾಗೆ ಅಂತನಲ್ವಾ. ಮಾವಿನ ಹಣ್ಣು ಸಿಹಿ, ಸಕ್ಕರೆ ಸಿಹಿ, ಕಬ್ಬು ಸಿಹಿ ಯಾಕೆ ಅಂತಂದ್ ಹೇಳಿದ್ರೆ ಅದರ ಸ್ವಭಾವವೇ ಸಿಹಿ. ಕಬ್ಬು, ಮಾವಿನ ಹಣ್ಣೆ ಸಿಹಿ ಅಂತಂದ್ ಹೇಳ್ಬೇಕಾಗಿಲ್ಲ, ಕೆಲವೊಮ್ಮೆ ಅದರ ಹುಳಿಯೂ ಬರಬಹುದು. ಕಬ್ಬು ಸಿಹಿ, ಅದರ ಸ್ವಭಾವ. ಅದು ಯಾಕೆ ಅಂತ ಕೇಳಿಕ್ಕಿಲ್ಲ, ಯಾವ್ದು ಸ್ವಭಾವ ಅದು ಯಾಕೆ ಹೀಗೆ ಅಂತ ಪ್ರಶ್ನೆ ಇರೋದಿಲ್ಲ. ಹಾಗೆ ದೇವತೆಗಳಿಗೆ ಪರಮಾತ್ಮ ಪ್ರಿಯ, ಅಸುರರಿಗೆ ಅಪ್ರಿಯನಾಗಿದ್ದಾನೆ ಅನ್ನುವಂತಹ ವಿಷಯದಲ್ಲಿ ಧರ್ಮರಾಜ ರಾಜಸೂಯ ಯಾಗದ ಮಧ್ಯದಲ್ಲಿ ಒಂದು ದೊಡ್ಡ ಪ್ರಶ್ನೆಯನ್ನ ಮಾಡಿದ್ದ. ಅದಕ್ಕೆ ನಾರದರು ಒಂದು ಕಥೆಯನ್ನ ಹೇಳಿ ಅವನನ್ನ ಸಮಾಧಾನಗೊಳಿಸಿದ್ರು, ಅವನ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ರು. ಅಲ್ಲಿ ಯಾವ ಪ್ರಶ್ನೆಯನ್ನ ಕೇಳಿದರೋ ಆ ಕಥೆಯನ್ನೇ ನಾನು ನಿನಗೆ ಹೇಳಿ, ಆ ಕಥೆಯನ್ನ ಹೇಳಿ ನಿನ್ನ ಪ್ರಶ್ನೆಗೆ ಸಮಾಧಾನವನ್ನು ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಅತ್ರೈವೋದಾಹೃತ ಪೂರ್ವಂ ಇತಿಹಾಸ ಸುರರ್ಷಿಣ ಪ್ರೀತ್ಯ ಮಹಾಕ್ರತೌ ರಾಜನ್ ಪೃಚ್ಛತೆ ಜಾತ ಶತ್ರವೇ. ನೀನು ಕೇಳಿದ ವಿಷಯದಲ್ಲಿ ಅಜಾತ ಶತ್ರುವಾದಂತಹ ಧರ್ಮರಾಜ ನಾರದರಿಗೆ ಪ್ರಶ್ನೆ ಮಾಡಿದಾಗ ನಾರದರು ಯಾವ ಉತ್ತರವನ್ನು ಕೊಟ್ಟಿದ್ದಾರೋ ಆ ಉತ್ತರವನ್ನು ನಿಮಗೆ ಹೇಳ್ತೇನೆ. ಈ ರಾಜಸೂಯ ಯಾಗ ಆಗ್ತಾ ಇದೆ. ಯಾಗದ ಸಂದರ್ಭದಲ್ಲಿ ಕೃಷ್ಣನಿಗೆ ಅಗ್ರ ಪೂಜೆಯನ್ನು ಮಾಡಬೇಕು ಅಂತ ಕೃಷ್ಣನಿಗೆ ಪ್ರಧಾನ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಈ ಯಾಗದ ಕೊನೆಯ ಸಂದರ್ಭದಲ್ಲಿ ಆ ಕಾಲದಲ್ಲಿ ಜಗತ್ತಿನಲ್ಲಿ ಸರ್ವಶ್ರೇಷ್ಠನಾದಂತಹ ವ್ಯಕ್ತಿ ಯಾರಿರ್ತಾನೋ ಅವನಿಗೆ ಮಾಡುವ ಪೂಜೆಯನ್ನ ಅಗ್ರ ಪೂಜೆ ಅಂತ ಕರೀತಾರೆ. ವಸ್ತುತಃ ವೇದವ್ಯಾಸರಿದ್ರು, ಪರಶುರಾಮ ದೇವರು ಇದ್ರು. ಅವರಿಗೆ ಪೂಜೆ ಮಾಡಿಬಿಟ್ರೆ ಯಾರೂ ಕ್ವಶನ್ ಮಾಡೋದಿಲ್ಲ. ಯಾಕೆಂದ್ರೆ ವೇದವ್ಯಾಸರು ದೇವತೆಗಳು, ಪರಮಾತ್ಮನೇ, ಪರಶುರಾಮ ಪರಮಾತ್ಮನೇ ಅನ್ನುವಂತ ವಿಷಯದಲ್ಲಿ ಯಾರಿಗೂ ಸಂದೇಹ ಇರಲಿಲ್ಲ. ಅವರನ್ನು ಪೂಜೆ ಮಾಡಿದ್ರೆ ಅಬ್ಜೆಕ್ಷನ್ ಮಾಡುವಂತ ವ್ಯಕ್ತಿಗಳೇ ಇರಲಿಲ್ಲ. ಹಾಗಾಗಿ ಆ ಸಂದರ್ಭದಲ್ಲಿ
ಕೃಷ್ಣ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ, ಗೊಲ್ಲರಂತೆ. ಆ ರಾಜಸೂಯ ಯಾಗದ ಸಂದರ್ಭದಲ್ಲೂ ಕೂಡ ಯಾಗಕ್ಕೆ ಬರುವಂತಹ ಬ್ರಾಹ್ಮಣರ ಪಾದವನ್ನು ತೊಳೆಯಲಿಕ್ಕೋಸ್ಕರ ಕಲಶವನ್ನು ಹಿಡಿದುಕೊಂಡು ತನ್ನ ಹೆಂಡತಿಯರ ಜೊತೆಯಲ್ಲಿ ಬಾಗಿಲಲ್ಲಿ ನಿಂತಿದ್ದಾನೆ. ಇದನ್ನೆಲ್ಲ ನೋಡಿದಾಗ ಉಂಡ ಬಳಿಕ ಬ್ರಾಹ್ಮಣರ ಎಂಜಲ ಎಲೆಯನ್ನು ತೆಗಿಲಿಕ್ಕೆ ಅಂತ ಕೃಷ್ಣ ನಿಂತಿದ್ದಾನೆ ಅಂತ ಆ ಘಟನೆಗಳನ್ನು ನೋಡಿದಾಗ ಇವರು ನಮ್ಮಲ್ಲೇ ಸಾಮಾನ್ಯರಂತೆ ಯಾರೋ ಒಬ್ನು ಗೊಲ್ಲ, ಇವನು ದೇವರಾಗ್ಲಿಕ್ಕೆ ಹೇಗ್ ಸಾಧ್ಯ ಅಂತ ಎಲ್ಲರಿಗೂ ಸ್ವಲ್ಪ ಗೊಂದಲ ಇದ್ದಿದ್ದಲ್ಲಿ. ಇದಕ್ಕಿಂತ ಮುಂಚೆಯೇ ಗೋವರ್ಧನ ಪರ್ವತವನ್ನ ಎತ್ತಿದ್ದಾನೆ, ಬಾಯಲ್ಲಿ ಬ್ರಹ್ಮಾಂಡವನ್ನ ತಾಯಿಗೆ ತೋರಿಸಿದ್ದಾನೆ. ತಾನು ಕೃಷ್ಣ ಅಂತ ತಿಳಿಸಿಕೊಡುವಂತಹ ಅನೇಕ ಕೆಲಸಗಳನ್ನ, ದೇವರೇ ಅಂತ ತಿಳಿಸಿಕೊಡುವ ಅನೇಕ ಕಾರ್ಯಗಳನ್ನ ಪರಮಾತ್ಮ ಮಾಡಿ ಆಗಿದೆ. ಆದರೂ ಸಂದೇಹ ಇರುವಂತಹ ಪರಮಾತ್ಮನ ರೂಪ ಯಾವುದು ಅಂತಂದ್ರೆ ಅದು ಕೃಷ್ಣ ರೂಪ. ಅದಕ್ಕೆ ಆ ಕೃಷ್ಣನಿಗೆ ಅಗ್ರ ಪೂಜೆಯನ್ನು ಮಾಡ್ತಾ ಇದ್ದಾರೆ, ಇವನು ಸರ್ವೋತ್ತಮ ಅಂತ. ಆ ಸಂದರ್ಭದಲ್ಲಿ ಶಿಶುಪಾಲ ಎದ್ದು ಕೃಷ್ಣನಿಗೆ ಹೀನಾಮಾನವಾಗಿ ಬೈತಾ ಇದ್ದಾನೆ. 100 ಬಾರಿ ಕೆಟ್ಟ ಮಾತುಗಳನ್ನಾಡಿದ. ಆವಾಗ ಕೃಷ್ಣ ಅವನ ಶಿರಸ್ಸನ್ನು ಕತ್ತರಿಸಿ ಹಾಕಿದ. ಆಶ್ಚರ್ಯ ಏನಾಯ್ತು ಅಂದ್ರೆ, ಇಷ್ಟೆಲ್ಲ ಬೈದಂತಹ ಆ ಶಿಶುಪಾಲನ ಚೇತನ ಜೀವ ಬೆಳಕಿನ ರೂಪದಲ್ಲಿ ಹೊರಗಡೆಯಲ್ಲಿ ಬಂದು ಕೃಷ್ಣನ ಪಾದಗಳಲ್ಲಿ ಲೀನ ಆಯಿತು. ಇದನ್ನು ನೋಡಿ ಓ, ಶಿಶುಪಾಲನಿಗೆ ಮೋಕ್ಷ ಆಯಿತು ಅಂತ ಅಲ್ಲಿರುವ ಜನರೆಲ್ಲ ತಿಳಿದುಕೊಂಡಿದ್ದಾರೆ. ಮೋಕ್ಷ ಆಯ್ತು ಅವನಿಗೆ. ಶಿಶುಪಾಲನ ಶರೀರದಲ್ಲಿದ್ದಂತಹ ಜೀವ ಯಾರಿದ್ರೋ ಅವನಿಗೆ ಮೋಕ್ಷ ಆಯ್ತು. ಯಾಕೆಂದ್ರೆ ಕೃಷ್ಣ ಅವನನ್ನ ಸುದರ್ಶನ ಚಕ್ರದಿಂದ ತುಂಡರಿಸಿದ್ದಾನೆ. ಅವನ ಜೀವ ಕೃಷ್ಣನ ಶರೀರದ ಒಳಗಡೆಯಲ್ಲಿ ಪ್ರವೇಶವಾಗಿದೆ, ಅವನಿಗೆ ಮೋಕ್ಷ ಸಿಕ್ಕಿದೆ. ಅಲ್ಲಿದ್ದವರೆಲ್ಲ ಅನ್ಕೊಂಡ್ರು. ಧರ್ಮರಾಜನನ್ನೇ ಹಿಡಿದುಕೊಂಡು ಎಲ್ರಿಗೂ ಪ್ರಶ್ನೆ ಬಂತು. ಋಷಿಗಳು ಅವರು ಇವರು ಎಲ್ಲ ನೂರಾರು ವರ್ಷದಿಂದ, ಸಾವಿರಾರು ವರ್ಷಗಳಿಂದ ತಪಸ್ಸನ್ನು ಮಾಡ್ತಾ ಇದ್ದಾರೆ, ಬಹಳ ಗೊಂದಲಕ್ಕೊಳಗಾಗಿದ್ದಾರೆ. ಹೇಗೆ ಪರಮಾತ್ಮನನ್ನ ಪ್ರೀತಿಗೊಳಿಸಬೇಕು ಅಂತ, ಮೋಕ್ಷವನ್ನು ಹೇಗ್ ಪಡಿಬೇಕು ಅಂತ ಬಹಳ ಗೊಂದಲಗೊಂಡಿದ್ದಾರೆ. ಇಲ್ಲಿ ಯಾರೋ ಒಬ್ಬನು ಬಂದು, ನಾವೆಲ್ಲ ಗಂಟೆಗಟ್ಲೆ ದೇವರ ದರ್ಶನಕ್ಕೋಸ್ಕರ ಅಂತ ಕ್ಯೂ ಅಲ್ಲಿ ನಿಂತಿರ್ತೇವೆ, ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಅಂತ ಅನ್ಕೊಳ್ಳೋಣ. 8-10 ಗಂಟೆಗಳ ಕಾಲ ಸಾಮಾನ್ಯರ ದರ್ಶನ ಪಡಿಲಿಕ್ಕೋಸ್ಕರ, ಸಾಮಾನ್ಯ ದರ್ಶನವನ್ನು ಪಡಿಲಿಕ್ಕೋಸ್ಕರ ಅಂತ ಬಂದು 8-10 ಗಂಟೆಗಳ ಕಾಲ ಎಲ್ಲೋ ಒಂದು ಕಡೆಯಲ್ಲಿ ನಿಂತುಕೊಂಡು ಇನ್ನೇನ್ ದರ್ಶನ ಆಗ್ಬೇಕು ಅಂತಂದಾಗ ನಮ್ಮ ಪರಿಚಯದವನೇ ಯಾರೋ ಒಬ್ಬನು ಬಂದು ಈ ಯಾವ ಲೈನಿಗೂ ಬರದೇನೆ ಲೈನನ್ನು ಮೀರಿ ಪಕ್ಕದಲ್ಲೇ ಯಾವ್ದೋ ಒಂದು ಖಾಲಿ ಇರುವಂತಹ ಲೈನಿಗೆ ಬಂದು ದಿಢೀರನ್ ದರ್ಶನ ತಗೊಂಡು ಹೋಗ್ಬಿಟ್ರೆ ನಮಗ್ ಹೇಗಿರತ್ತೆ? ಅಯ್ಯೋ, ನಾವೆಲ್ಲ ಎಂಥ ವ್ಯರ್ಥವಾದ 10 ಗಂಟೆ ಕಾಲ ಇಲ್ಲೆಲ್ಲ ನಿಂತ್ಕೊಂಡ್ವಿ, ಅಲ್ಲಿ ಹೋದ್ರು ಒಂದು ಕ್ಷಣವೂ ಕೂಡ ತಿಮ್ಮಪ್ಪನ ದರ್ಶನ ಮಾಡ್ಲಿಕ್ಕೆ ಬಿಡೋದಿಲ್ಲ, ರಂಡಿ ರಂಡಿ ಅಂತ ಮುಂದೆ ಕಳಿಸ್ಬಿಡ್ತಾರೆ ಅಂತ ನಮಗೆಲ್ಲ ಬಹಳ ಕ್ಲೇಶವಾಗತ್ತೆ. ಅವನ ಬಳಿಯಲ್ಲಿ ಹೋಗಿ ಕೇಳ್ತೇವೆ, ಏನ್ ಮಾಡಿ ಇಷ್ಟು ಬೇಗ ಇಲ್ಲಿ ಬಂದ್ಬಿಟ್ಟಿಯಪ್ಪ ಅಂತ. ಹಾಗೆ ಎಲ್ಲರಿಗೂ ಕೂಡ, ಬರೀ ಅವ್ರಿಗೆ ಇವ್ರಿಗೆ ಅಂತಲ್ಲ, ಎಲ್ಲರಿಗೂ ಕೂಡ ಆಶ್ಚರ್ಯ ಆಗ್ತಾ ಇದೆ. ಈ ಶಿಶುಪಾಲ ಬರೀ ಕೃಷ್ಣನ ದ್ವೇಷವನ್ನು ಮಾಡ್ತಾ ಇದ್ದವನು. ಅವಾಗಿವಾಗಲ್ಲ, ಬಾಯಲ್ಲಿ ತೊದಲು ಮಾತುಗಳು ಬರುವ ಕಾಲದಿಂದ ಆರಂಭಿಸಿಕೊಂಡು ಸಾಯುವ ಕ್ಷಣದವರೆಗೂ ಮನಸ್ಸಿನಲ್ಲಿ ಕೃಷ್ಣನ ದ್ವೇಷವನ್ನು ಮಾಡ್ತಾನೇ ಬೆಳೆದಿದ್ದು. ಯಾವುದೋ ಒಂದು ದಿವಸ ಏನೋ ಆಕಸ್ಮಿಕವಾಗಿ ತಪ್ಪಾಯ್ತು ಅಂತ ನಮ್ಮ ಹಾಗೆ ದೇವರೇ ನೀ ಮಾಡಿದ್ ಸರಿ ಇಲ್ಲ ಅಂತ ಯಾವತ್ತೋ ಒಂದು ದಿವಸ ಒಂದು ಕ್ಷಣದಲ್ಲಿ ಒಂದು ತಪ್ಪಾಯ್ತು ಅಂತ ಅಂದುಕೊಂಡು ಬದುಕಿದ್ದಲ್ಲ. ಹುಟ್ಟಿದಾರಭ್ಯ ಯಾವಾಗ ಮಾತು ಬರ್ಲಿಕ್ಕೆ ಪ್ರಾರಂಭ ಆಗಿದೆಯೋ ಆವಾಗ ಬಾಯಿ ತೆಗೆದ ಕೃಷ್ಣನನ್ನು ಬೈಯೋದು. ಕೃಷ್ಣನ ಮೇಲೆ ದ್ವೇಷವನ್ನ ಮಾಡಿ ಮಾಡಿ ಮನಸ್ಸೆಲ್ಲ ಹಾಳಾಗಿ ಹೋಗಿದೆ. ಅಂತಹ ಶಿಶುಪಾಲ ಹೇಗೆ ಪರಮಾತ್ಮನ ಮುಕ್ತಿಯನ್ನ ಪಡೆದ? ಬೈದಿದ್ದವನು. ಹಾಗಾದ್ರೆ ಈ ಋಷಿಮುನಿಗಳೆಲ್ಲರೂ ಕೂಡ 100 ವರ್ಷಗಳ ಕಾಲ ಸಾಧನೆಯನ್ನು ಮಾಡಿ ತಪಸ್ಸನ್ನು ಮಾಡಿಕೊಂಡು
ಏನ್ ಅನುಷ್ಠಾನವನ್ನು ಮಾಡ್ತಾ ಇದ್ದಾರೋ ಇದಕ್ಕೆಲ್ಲ ಬೆಲೆಯೇ ಇಲ್ವಾ ಅಂತ ಪ್ರಶ್ನೆ ಏನ್ ಮಾಡ್ತಾ ಇದ್ದಾರೆ. ದೃಷ್ಟ್ವಾ ಮಹಾದ್ಭುತಂ ರಾಜ ರಾಜಸೂಯೇ ಮಹಾಕ್ರತೌ ವಾಸುದೇವೇ ಭಗವತಿ ಸಾಯುಜ್ಯಂ ಚೇದಿ ಭೂಭುಜಃ. ಚೇದಿ ದೇಶದ ರಾಜನಾದಂತಹ ಶಿಶುಪಾಲ ರಾಜಸೂಯ ಯಾಗದ ಸಂದರ್ಭದಲ್ಲಿ, ದೊಡ್ಡದಾದಂತಹ ಯಾಗದಲ್ಲಿ ಭಗವಂತನ ಸಾಯುಜ್ಯವನ್ನು ಪಡೆದ ಅನ್ನುವಂತಹದ್ದು ದೊಡ್ಡ ಅದ್ಭುತವಾದಂತಹ ಘಟನೆ ಇದು. ಅಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ನಾರದರನ್ನ ಆಶ್ಚರ್ಯಚಕಿತನಾಗಿ ಅವಾಕ್ಕಾಗಿ ಈ ಧರ್ಮರಾಜ ಕೇಳ್ತಾ ಇದ್ದಾನೆ, ಇದೆಲ್ಲ ಹೆಂಗ್ ಸಾಧ್ಯ ಆಯ್ತು ಹೇಳ್ರಿ. ತತ್ರಾಸೀನಂ ಸುರ ಋಷಿಂ ರಾಜ ಪಾಂಡುಸುತಃ ಕ್ರತೌ ಪಪ್ರಚ್ಛ ವಿಸ್ಮಿತ ಮನಾಹ ಮುನೀನಾಂ ಶೃಣ್ವತಾಮಿದಂ. ಮುನಿಗಳೆಲ್ಲ ಕೂತಿದ್ದಾರೆ. ಯಾಕೆ ಅಂದ್ರೆ ಅವ್ರ ಪ್ರಶ್ನೆ ಇದು, ಪಾಪ ಧರ್ಮರಾಜನ ಪ್ರಶ್ನೆ ಅಲ್ಲ. ಮುನಿಗಳೆಲ್ಲ ಬಾಯಿ ತೆಗೆದುಕೊಂಡು ಕೂತಿದ್ದಾರೆ. ಅಯ್ಯೋ, ನಾವೆಲ್ಲ ಇಷ್ಟು ಜೀವನ ಪೂರ್ತಿ ಉಪವಾಸ ವನವಾಸ ಮಾಡ್ಕೊಂಡು ಕಾಡಿನಲ್ಲೆಲ್ಲ ಗಡ್ಡೆ ಗೆಣಸು ತಿನ್ಕೊಂಡು ಕಷ್ಟ ಪಡ್ತಾ ಇದ್ದೇವೆ. ಶಿಶುಪಾಲ ಯಾವ ಕಷ್ಟಗಳು ಇಲ್ಲ, ಕಾರ್ಪಣ್ಯವೂ ಇಲ್ಲ. ಹುಟ್ಟಿದಾಗಿನಿಂದ ಕೃಷ್ಣನನ್ನು ಬೈಕೊಂಡು ಬಂದ. ಈಗಲೂ ಬೈಕೊಂಡೇ ಕೃಷ್ಣನ ಪಾದಗಳನ್ನೇ ಮೋಕ್ಷವನ್ನೇ ಪಡೆದು ಬಿಟ್ಟಿದ್ದಾನೆ. ಹಾಗಾದ್ರೆ ನಾವು ಮಾಡಿದ ಸಾಧನೆಗಳೆಲ್ಲ ವ್ಯರ್ಥವೋ ಅಂತ ಅವರಿಗೆಲ್ಲ ಬಹಳ ಮನಸ್ಸಿನಲ್ಲಿ ಖೇದವಾಗಿದೆ. ಈ ಪ್ರಶ್ನೆ ಎಲ್ಲ ಉದ್ಭವವಾಗಿದೆ. ಹಾಗಾದ್ರೆ ನಾವು ಇನ್ ಮುಂದ್ ಕೃಷ್ಣನನ್ನು ಬೈಕೋತ ಇದ್ಬಿಡೋಣವಾ ಅಂತ ಮನಸ್ಸಿನಲ್ಲಿ ಭಾವನೆ ಬಂದಾಗ ಈ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ. ಅಹೋ ಹ್ಯತ್ಯದ್ಭುತಂ ಹ್ಯೇತತ್ ದುರ್ಲಭೈಕಾಂತಿನಾಮಪಿ ವಾಸುದೇವೇ ಪರೇ ತತ್ವೇ ಪ್ರಾಪ್ತಿಶ್ಚೈದ್ಯಸ್ಯ ವಿದ್ವಿಷಃ. ಏಕಾಂತ ಭಕ್ತರು ಅಂತ ಯಾರಿದ್ದಾರೋ ಅವರಿಗೂ ಭಗವಂತನ ಪ್ರಾಪ್ತಿ ಮೋಕ್ಷ ಅನ್ನುವಂಥದ್ದು ಬಹಳ ಕಷ್ಟಕರವಾದದ್ದು. ಅಂತಹ ಸಂದರ್ಭದಲ್ಲಿ ದ್ವೇಷಿ, ದ್ವೇಷಿ ಇಂತಹ ಶಿಶುಪಾಲನಿಗೆ ಹೇಗೆ ಮೋಕ್ಷ ಸಿಕ್ತೋ. ಏತದ್ವೇದಿತು ಮಿಚ್ಛಾಮಃ ಸರ್ವ ಏವ ವಯಂ ಮುನೆ ಭಗವನ್ ನಿಂದಯ ವೇನಃ ದ್ವಿಜೈಸ್ತಮಸಿ ಪಾದಿತಃ. ಹಿಂದೆ ನಾವೆಲ್ಲ 3, 4, 5ನೇ ಸ್ಕಂದದಲ್ಲೆಲ್ಲ 5ನೇ ಸ್ಕಂದದಲ್ಲೇ ವೇನನ ಕಥೆಯನ್ನ, ಅಂಗರಾಜನ ಕಥೆಯನ್ನ ಕೇಳಬೇಕಾದ್ರೆ ವೇನ ಭಗವಂತನ ದ್ವೇಷಿಯಾಗಿದ್ದ. ಯಜ್ಞ ಯಾಗಾದಿಗಳನ್ನು ಮಾಡೋದು ಅಂತಾದ್ರೆ ವೇನ ಯಸ್ವಾಹ ವೇನ ಇದನ್ನ ಮಮ ಅಂತ ಆಹುತಿಗಳನ್ನು ಹಾಕಿ ಅಂತ ಹೇಳ್ತಾ ಇದ್ದ. ನನ್ನ ಪ್ರತಿಮೆಯನ್ನ ಪೂಜಿಸಿ ಅಂತ ಹೇಳ್ತಾ ಇದ್ದ. ಇಂತಹ ಅರಾಜಕತೆಯನ್ನ ಮಾಡ್ತಾ ಇದ್ದ ಅನ್ನೋ ಕಾರಣದಿಂದ ಬ್ರಾಹ್ಮಣರೆಲ್ಲ ಬಂದು ಅವನನ್ನ ಸಿಟ್ಟಿನಿಂದ ಸುಟ್ಟು ಬೂದಿ ಮಾಡಿ ಹಾಕಿದ್ದಾರೆ. ಇದನ್ನ ನೋಡಿದ್ರೆ ಭಗವಂತನ ದ್ವೇಷ ಮಾಡಿದವರಿಗೆ ನರಕ ಸಿಗತ್ತೆ ಅಂತ ಮೇಲ್ನೋಟಕ್ಕೆ ಅನ್ಸತ್ತೆ. ಅಂತಹ ಸಂದರ್ಭದಲ್ಲಿ ಪಾಪಿಯಾದಂತಹ ಶಿಶುಪಾಲ, ದುರ್ಬುದ್ಧಿಯಾದಂತಹ ದಂತವಕ್ರ, ಇವು ಈಗಿಂದ ಅಲ್ಲ, ಹುಟ್ಟಿದಾರಭ್ಯ. ಅವ್ರಿಗೆ ಹಲ್ಲಿ ಯಾವಾಗ ಬೆಳಿಲಿಕ್ಕೆ ಶುರು ಆಯ್ತಾ ಅವತ್ತಿಂದ ಹಿಡಿದುಕೊಂಡು ಇಲ್ಲಿವರೆಗೂ ಕೃಷ್ಣನಲ್ಲಿ ನಿರಂತರ ದ್ವೇಷಿಗಳು ಆಗಿದ್ದಾರೆ ಅವರು. ದಮ ಘೋಷ ಸುತಃ ಪಾಪಃ ಆರಭ್ಯ ಕಲಭಾಷಣ ಸರಿಯಾಗಿ ಮಾತು ಬಂದು ತಂದೆ ತಾಯಿಗಳೆಲ್ಲ ಹೇಳ್ಕೊಟ್ಟು ಸ್ಕೂಲಿಗೆ ಕಾಲೇಜಿಗೆ ಹೋದ್ಮೇಲೆ ಕಲ್ತಿದ್ದಲ್ಲ. ಕಲಭಾಷಣಾತ್ ತೊದಲು ನುಡಿಯನ್ನ ಆಡುವಂತಹ ಕಾಲದಿಂದ ಆರಂಭಿಸಿಕೊಂಡು ಅವ್ರಿಗೆ ಭಗವಂತನಲ್ಲಿ ದ್ವೇಷವೇ ಇದೆ. ಮಹಾದ್ವೇಷ, ಅಂತಿಂತಹ ದ್ವೇಷ ಅಲ್ಲ, ಮಹಾದ್ವೇಷ ಇದೆ. ಇಂತಹ ಸಂದರ್ಭದಲ್ಲಿ ಕೃಷ್ಣನಲ್ಲಿ ಅವರಿಗೆ ಭಕ್ತಿ ಅಥವಾ ಮೋಕ್ಷ ಹೇಗ್ ಸಿಗ್ಲಿಕ್ಕೆ ಸಾಧ್ಯ ಆಯ್ತು? ಸಂಪ್ರತ್ಯಮರ್ಷಿ ಗೋವಿಂದೆ ದಂತ ವಕ್ರಶ್ಚ ದುರ್ಮತಿ. ದಂತವಕ್ರ ಮತ್ತು ಈ ಶಿಶುಪಾಲ ಮಹಾ ದುಷ್ಟರು, ದ್ವೇಷಿಗಳು. ಅವರಿಗೆಲ್ಲ ಮೋಕ್ಷ ಹೇಗ್ ಸಿಕ್ತು? ಪಾಪ ಋಷಿಗಳೆಲ್ಲ ಬಾಯಿ ತಕೊಂಡು ನೋಡ್ತಾ ಇದ್ದಾರೆ. ಅವ್ರು ಮಾಡಿದ ಸಾಧನೆಗಳೆಲ್ಲ ಸುಮ್ಮನೆ ವ್ಯರ್ಥವಾಯ್ತೋ ಏನೋ ಅಂತ ಬಹಳ ದ್ವೇಷಿಗಳಾಗಿದ್ದಾರೆ. ಈಗೆಲ್ಲ ಪಶ್ಚಿಮ ಬಂಗಾಳದಲ್ಲೆಲ್ಲ ಅನೇಕ ರಾಜ್ಯಗಳಲ್ಲಿ ಹಗರಣಗಳನ್ನು ಮಾಡಿದ್ದಾರೆ. ಶಿಕ್ಷಕರಾಗಬೇಕು ಅಂತ ಅನೇಕ ಕರ್ನಾಟಕದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀತಾರೆ. ಬರೆದಾಗ ಬರೆಸೋರು ಒಂದಿಷ್ಟು ಜನ ಇರ್ತಾರಲ್ಲ, ಅವರು ಕೆಟ್ಟದಾಗಿ ವಾಮ ಮಾರ್ಗದಿಂದ ಪರೀಕ್ಷೆಯನ್ನು ಯಾರ್ದೋ ಕಡೆಯಿಂದ ಬರೆಸಿ ಪರೀಕ್ಷೆಯಲ್ಲಿ ಪಾಸ್ ಆಗುವ ಹಾಗೆ ಮಾಡಿ
ಅವರಿಗೆ ಕೆಲಸ ಸಿಗುವ ಹಾಗೆ ಮಾಡಿಬಿಡ್ತಾರೆ. ಅಯ್ಯೋ ಇಷ್ಟು ಸುಲಭವಾದ ಮಾರ್ಗ ಇದ್ದಿದ್ರೆ ನಾವೆಲ್ಲ ಯಾಕೆ ಕಷ್ಟಪಟ್ಟು ಓದ್ಬೇಕಾಗಿತ್ತು ಅಂತ ಎಲ್ರು ತಲೆ ಮೇಲೆ ಕೈ ಹೊತ್ಕೊಳ್ತಾರಲ್ಲ. ಆ ರೀತಿಯಾಗಿ ಎಲ್ಲರಿಗೂ ಆ ಪ್ರಶ್ನೆ ಬರ್ತಾ ಇದೆ. ಅಷ್ಟೇ ಅಲ್ಲ, ಧರ್ಮರಾಜ ಕೇಳ್ತಾ ಇದ್ದಾನೆ, ಭಗವಂತನನ್ನ ಬಾರಿ ಬಾರಿಗೂ ನಿಂದಿಸ್ತಾ ಇದ್ದಾನೆ ಅಂತಾದಾಗ ನಾಲಿಗೆಯಲ್ಲಿ ಯಾವ್ದೋ ರೋಗ ಬಂದು ಅವ್ನ ನಾಲಿಗೆ ಎಲ್ಲ ಹೊರಳ್ಕೊಂಡು ಹೋಗ್ಬೇಕಾಗಿತ್ತು, ಬಾಯಲ್ಲಿ ಶಬ್ದಗಳೇ ಬರಬಾರ್ದಾಗಿತ್ತು. ಕಗ್ಗತ್ತಲೆಯ ತಮಸ್ಸಿನಲ್ಲಿ ಬಿದ್ದು ಈ ಭಯಂಕರವಾದಂತಹ ಭೀತಿಗೆ ಒಳಗಾಗಿ ಇನ್ನೊಮ್ಮೆ ಈ ತಪ್ಪು ಮಾಡೋದಿಲ್ಲ ಅನ್ನುವಂತಹ ಪಶ್ಚಾತ್ತಾಪ ಆಗಬೇಕಾಗಿತ್ತು. ಆದರೆ ಅವ್ರು ಇಬ್ರೂ ಕೂಡ ಮಹಾದ್ವೇಷಿಗಳಾದಂತಹ ವ್ಯಕ್ತಿಗಳು ಭಗವಂತನ ಸಾಯುಜ್ಯವನ್ನ ಹೊಂದ್ಲಿಕ್ಕೆ ಹೇಗೆ ಸಾಧ್ಯ ಆಯ್ತು? ನಮ್ಮ ಮನಸ್ಸೆಲ್ಲ ಗಾಳಿ ಹೊಡೆತಕ್ಕೆ ತೂಗಾಡುವಂತಹ ದೀಪದ ಹಾಗಾಗಿದೆ. ನಮ್ಮಲ್ಲಿರುವಂತಹ ಭಕ್ತಿ ಎಲ್ಲ ತುಂಬಾ ಅಭದ್ರವಾಗಿದೆ. ನಮ್ಮ ಅಭದ್ರತೆಯನ್ನ ನೀಗಿಸಿ ಅಂತ ನಾರದರ ಬಳಿಯಲ್ಲಿ ಧೃತರಾಷ್ಟ್ರ ಮುನಿಗಳೇ ಮೊದಲಾದ ಎಲ್ಲರ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ ಅಲ್ವಾ? ಎಂತಹ ಅದ್ಭುತವಾದಂತಹ ಪ್ರಶ್ನೆ ಅನ್ನ ಹೇಳ್ತಾ ಇದ್ದಾರೆ. ಕಥಂ ತಸ್ಮಿನ್ ಭಗವತಿ ದುರವಗ್ರಾಹ್ಯ ಧಾಮನಿ ಪಶ್ಯತಾಂ ಸರ್ವಲೋಕಾನಾಂ ಲಯಮೀಯತು ರಂಜಸ. ಏನೋ ಗುಪ್ತವಾಗಿ ಏನೋ ಕೆಲಸ ಮಾಡ್ಕೊಂಡ್ಬಿಟ್ರೆ, ಎಷ್ಟೋ ಜನರದ್ದು ಕೆಲಸ ಆಗ್ತಾ ಇರತ್ತೆ, ಸರ್ಕಾರಿ ಹುದ್ದೆಗಳು ಸಿಗಬೇಕಾಗಿರತ್ತೆ, ಸರ್ಕಾರಿ ಕೆಲಸಗಳಾಗ್ಬೇಕಾಗಿರತ್ತೆ, ಒಳಗಡೆಯಲ್ಲಿ ಲಂಚ ತಗೊಂಡು ಕೆಲಸವನ್ನು ಮಾಡಿಕೊಟ್ರು ಅಂತಂದ್ರೆ ತುಂಬಾ ಕಷ್ಟಪಟ್ಟೇರಿ, ಆದ್ರೂ ಕೆಲಸ ಆಗ್ಲಿಲ್ಲ, ಕೊನೆಗೆ ಏನೋ ಮಾಡಿ ದೇವರ ಅನುಗ್ರಹದಿಂದ ಆಯ್ತು ಅಂತ ಹೇಳಿದ್ರೆ ಅಷ್ಟು ಬೇಸರ ಆಗೋದಿಲ್ಲ. ಎಲ್ಲರ ಎದುರುಗಡೆಯಲ್ಲೇ ಬಟಾಬಯಲಾಗಿ ಲಂಚವನ್ನು ತಗೊಂಡು ಅಥವಾ ಇನ್ಫ್ಲೂಯೆನ್ಸ್ ಅನ್ನು ಬಳಸಿ ನಮ್ ಕೆಲಸ ಏನೋ ಅದೇ ಕೆಲಸ ಇನ್ನೊಬ್ಬನದ್ದು ಇದ್ದು ಆ ಕೆಲಸ ಆಗೋಯ್ತು ಅಂದ್ರೆ ಪಕ್ಕದಲ್ಲಿದ್ದವ್ರಿಗೆಲ್ಲ ಏನಪ್ಪಾ ಇದು ಜೀವನ ಬೇಕಾ ಇದು ಅಂತ ಅದರಲ್ಲಿ ನಿರಾಸೆ ಉಂಟಾಗಿ ಬಿಡತ್ತೆ. ಹಾಗೆ ಇವರಿಗೂ ಕೂಡ ಅಂತಹ ನಿರಾಸೆಯೇ ಆಗಿ ಹೋಗಿದೆ. ಋಷಿಗಳಿಗೆಲ್ಲ ದೋಲಾಯಮಾನರಾಗಿದ್ದಾರೆ. ಎಲ್ಲರ ಎದುರುಗಡೆಯಲ್ಲಿ ಗುಟ್ಟಲ್ಲಾದ್ರೂ ಮೋಕ್ಷ ಕೊಟ್ನ ಹಾಗಿಲ್ಲ, ಕತ್ತರಿಸಿ ಬಿದ್ದ ತಕ್ಷಣ ಅಲ್ಲಿಯೇನೆ ಜ್ಯೋತಿ ರೂಪದಿಂದ ಹೊರಗಡೆಯಲ್ಲಿ ಬಂದು ಕೃಷ್ಣನ ಪಾದಗಳಲ್ಲಿಯೇ ಸೇರ್ಕೊಂಡು ಬಿಟ್ಟಿದ್ದಾನೆ. ಇದನ್ನು ನೋಡಿದಾಗ ಎಲ್ಲರಿಗೂ ಕೂಡ ದೀಪದ ಹಾಗೆ ಮನಸ್ಸು ಚಂಚಲವಾಗಿ ಹೋಗಿದೆ. ಏತದ್ ಭ್ರಾಮ್ಯತಿ ಮೇ ಬುದ್ಧಿ ದೀಪಾರ್ಚಿರಿವ ವಾಯುನಾ ಬ್ರೂಹ್ಯೇತದದ್ಭುತತಮಂ ಭಗವನ್ನತ್ರ ಕಾರಣಂ. ಏನೇನು ಪಾಪಗಳನ್ನ ಮಾಡಿರ್ತಾರೋ ಆ ಪಾಪಗಳಿಗೆಲ್ಲದಕ್ಕೂ ಕೂಡ ಫಲವನ್ನ ಈ ಜನ್ಮದಲ್ಲಿಯೇ ಅನುಭವಿಸಬೇಕು. ಎಷ್ಟೆಷ್ಟು ಪಾಪಗಳನ್ನ ಮಾಡಿರ್ತಾರೋ ಅಷ್ಟೆಲ್ಲ ಪಾಪಗಳ ಫಲವನ್ನ ಅನುಭವಿಸಿಯೇ ತೀರಬೇಕು. ಆದರೆ ಈ ವಿಷಯದಲ್ಲಿ ಇವರು ಯಾವ ಶಿಕ್ಷೆಯೂ ಆಗಿಲ್ಲ. ಇದು ನನ್ನ ಮನಸ್ಸಿನಲ್ಲಿ ಬಹಳ ಸಂದೇಹವನ್ನುಂಟು ಮಾಡ್ತಾ ಇದೆ, ಇದಕ್ಕೆ ಉತ್ತರವನ್ನು ಕೊಡಿ. ನಾವು ಯಾವ್ಯಾವ ಕರ್ಮಗಳನ್ನ ಮಾಡಿರ್ತೇವೋ ಆ ಎಲ್ಲ ಕರ್ಮಗಳಿಗೆ ಈ ಜನ್ಮದಲ್ಲೋ ಜನ್ಮಾಂತರದಲ್ಲೋ ಅದರ ಫಲಗಳನ್ನ ಅನುಭವಿಸಿಯೇ ತೀರಬೇಕು. ಯಾವ ಕರ್ಮವನ್ನ ಮಾಡಿರ್ತೇವೋ ಕರ್ಮಗಳಿಗೆ ಭೋಗ ಇಲ್ಲದ ಹೊರತು ಕ್ಷಯ ಇಲ್ಲವೇ ಇಲ್ಲ. ಅವಶ್ಯ ಅನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ. ನೀವು ಒಳ್ಳೆ ಕೆಲಸ ಮಾಡಿರ್ತೀರೋ ಕೆಟ್ಟ ಕೆಲಸ ಮಾಡಿರ್ತೀರೋ, ನಿಮ್ಮ ಯೋಚನೆಗೆ ಅನುಗುಣವಾಗಿ ಯೋಗ್ಯತೆಗೆ ಅನುಗುಣವಾಗಿ ಯಾವ ಕರ್ಮಗಳನ್ನು ಮಾಡಿರ್ತೀರೋ ಆ ಎಲ್ಲ ಕರ್ಮಗಳಿಗೂ ಕೂಡ ದಂಡವಕ್ರರಾದ್ರು ಅಂತಿಂತಹ ಮಾಡಿದ್ದಾರೆ. ದೊಡ್ಡ ಪಾಪ ಕೆಲಸ ಕಟ್ ಆಗ್ತಾ ಇದೆ ಗುರುಗಳೇ. ಹಾ, ಒಂದೇ ನಿಮಿಷ. ನಮ್ಮೆಲ್ಲರ ಎದುರಿನಲ್ಲಿಯೇನೆ ಈ ಕೇಳಿಸ್ತಾ ಇದೆಯಾ? ನಮ್ಮೆಲ್ಲರ ಎದುರಿನಲ್ಲಿಯೇನೆ ಅದು ಒಳ್ಳೇದೋ ಅಥವಾ ಕೆಟ್ಟದೋ ಕೆಲಸವನ್ನು ಮಾಡಿದ್ದಾರೆ, ಬಹಳ ದೊಡ್ಡದಾದ ಅನರ್ಥವನ್ನು ಮಾಡಿದ್ದಾರೆ. ಆ ಅನರ್ಥಕ್ಕೆ ಸರಿಯಾದಂತಹ ಫಲವನ್ನು ಅನುಭವಿಸಬೇಕಾಗಿತ್ತು. ಇಷ್ಟೆಲ್ಲ ಅನರ್ಥವನ್ನು ಮಾಡಿದ್ದಾರೆ ಅಂತಾದ್ರೆ ಅವ್ರಿಗೆ ದೊಡ್ಡ ಶಿಕ್ಷೆ ಆಗತ್ತೆ ಅಂತ ಜನರೆಲ್ಲ ಹೆದರ್ಕೊಂಡು ಭಗವಂತನನ್ನ ದ್ವೇಷ ಮಾಡ್ಲಿಕ್ಕೆ ಅಥವಾ ಭಗವಂತನನ್ನ ನಿಂದನೆ ಮಾಡ್ಲಿಕ್ಕೆ ಪತರ ಕೊಟ್ಟುಕೊಂಡು ಹೋಗ್ಬೇಕು. ಅಂತಹ ಯಾವ್ದಾದ್ರೂ ಘೋರವಾದ ಶಿಕ್ಷೆಯನ್ನ ಇವ್ರಿಗೆ ಕೊಡ್ಬೇಕಾಗಿತ್ತು. ಆದ್ರೆ ಶಿಕ್ಷೆಯನ್ನು ಕೊಡೋದಿರ್ಲಿ, ಶಿಕ್ಷೆಯನ್ನು ಕೊಟ್ಟಿಲ್ಲ ಅನ್ನೋದು ಅಷ್ಟೇ ಅಲ್ಲ,
ಮೋಕ್ಷವನ್ನ ಪರಮಾತ್ಮ ಕೊಟ್ಟು ಬಿಟ್ಟಿದ್ದಾನೆ. ಇದನ್ನು ನೋಡಿ ನಮಗೆಲ್ಲ ಆಶ್ಚರ್ಯ ಆಗಿದೆ. ಯಾಕೆ ಅಂತಂದ್ರೆ ತ್ರಿಭಿರ್ವರ್ಷೈಹಿ ತ್ರಿಭಿರ್ಮಾಸೈಹಿ ತ್ರಿಭಿರ್ದಿನೈಹಿ ಅಂತ ನಾವು ಮಾಡಿದ ಯಾವ ಯಾವ ಕರ್ಮಗಳಿವೆಯೋ ಅದು ಎಲ್ಲದಕ್ಕೂ ಕೂಡ 3 ದಿವಸದಲ್ಲಿ ಅಥವಾ 3 ವರ್ಷಗಳಲ್ಲಿ 3 ತಿಂಗಳಲ್ಲಿ ಅದಕ್ಕೆ ಅನುಗುಣವಾದಂತಹ ಫಲವನ್ನ ಅನುಭವಿಸಲೇಬೇಕು ಅಂತ ಹೇಳಿದ್ದಾರೆ. ಹಾಗಿದ್ದಾಗ ಇವನು ಯಾವ ಫಲವನ್ನು ಅನುಭವಿಸದೇನೆ, ಮಾಡಿದ ದುಷ್ಟ ಕರ್ಮಗಳಿಗೆ ಯಾವ ಪಾಪದ ಫಲವನ್ನು ಕೂಡ ಅನುಭವಿಸದೇನೆ ಸುಖವಾಗಿ ಇಲ್ಲಿ ತಿರುಗಾಡ್ತಾ ಇದ್ದಾನೆ. ಮರಣ ಪರ್ಯಂತವಾಗಿ ಅವನು ದುಃಖವನ್ನು ಅನುಭವಿಸಲಿಲ್ಲ, ಮರಣದ ಸಂದರ್ಭದಲ್ಲೂ ದುಃಖವಿಲ್ಲ. ಈಗ ಮೋಕ್ಷವನ್ನೇ ಪಡೆದಿದ್ದಾನೆ. ಇದು ಹೇಗೆ? ನನ್ನ ಮನಸ್ಸು ಈ ವಿಷಯದಲ್ಲಿ ಬಹಳ ಚಂಚಲವಾಗಿದೆ. ಹಾಗಾದ್ರೆ ನಾವು ಕೂಡ ಇಲ್ಲಿರುವಂತಹ ಮುನಿಗಳನ್ನ ಕೂಡಿಸಿಕೊಂಡು ಏನ್ ರಾಜಸೂಯ ಯಾಗವನ್ನ ಭಗವಂತನ ಪ್ರೀತಿಯ ಉದ್ದೇಶದಿಂದ ಮಾಡ್ತಾ ಇದ್ದೇವೋ ಆ ಎಲ್ಲ ಕೆಲಸ ಬಿಟ್ಬಿಡೋಣ. ಯಾಕೆ ಅಂದ್ರೆ ರಾಜಸೂಯ ಯಾಗವನ್ನ ಮಾಡ್ತಾ ಇರೋದು ಯಾಕೆ? ರಾಜಸೂಯ ಯಾಗವನ್ನ ಮಾಡಿದರೆ ಭಗವಂತನಿಗೆ ಪ್ರೀತಿ ಆಗತ್ತೆ. ಭಗವಂತನಿಗೆ ಬೈದರೂ ಪ್ರೀತಿ ಆಗತ್ತೆ ಅಂತಂದ್ರೆ ನಾವ್ ಯಾಕೆ ಈ ಕರ್ಮಗಳನ್ನು ಮಾಡ್ಬೇಕು? ಇವನು ಬೈದೇನೆ ಮೋಕ್ಷವನ್ನು ಪಡೆದಿದ್ದಾನಲ್ಲ, ಹಾಗಾದ್ರೆ ನಾವು ಕೂಡ ಹಗಲು ರಾತ್ರಿ ಭಗವಂತ ಮಾಡಿದ ಕೆಟ್ಟ ಕೆಲಸಗಳನ್ನ ಅಂತ ಅಂದುಕೊಂಡು ಅವನನ್ನು ಬೈತಾ ನಿಂತು ಬಿಡ್ತೇವೆ. ಹಾಗಾಗಿ ನಮಗೂ ಕೂಡ ನಮಗ್ ಹಂಗ್ ಮಾಡ್ದ ಅಂತ ಇದ್ದ ಹಾಗೆ ಪರಮಾತ್ಮ ಮೋಕ್ಷವನ್ನು ಕೊಟ್ಟು ಬಿಡ್ಲಿ ಅಂತ ಇಷ್ಟೆಲ್ಲ ಅಭಿಪ್ರಾಯವನ್ನು ಇಟ್ಟುಕೊಂಡು ಎಲ್ಲ ಋಷಿಗಳ ಮನಸ್ಸಿನಲ್ಲಿರುವ ನಮ್ಮಲ್ಲಿರುವಂತಹ ಎಲ್ಲ ಸಂದೇಹಗಳನ್ನು ಇಟ್ಟುಕೊಂಡು ಧರ್ಮರಾಜ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ. ಆ ಪ್ರಶ್ನೆಗಳಿಗೆ ತುಂಬಾ ಸೊಗಸಾಗಿ ಶುಕಾಚಾರ್ಯರು ಉತ್ತರವನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದು ತುಂಬಾ ವಿಸ್ತಾರವಾದಂತಹ ಭಾಗ ಇದೆ. ಪ್ರಾರಂಭ ಮಾಡಿ ಮಧ್ಯಕ್ಕೆ ನಿಲ್ಲಿಸೋದು ಬೇಡ ಅನ್ನೋದಕ್ಕೋಸ್ಕರ ಇವತ್ತು ಇಷ್ಟಕ್ಕೆ ಪಾಠವನ್ನು ನಿಲ್ಲಿಸ್ಕೊಂಡಿರೋಣ. ಮತ್ತೆ ಮುಂದಿನ ಕಥಾ ಭಾಗಗಳನ್ನ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ ಆಚಾರ್ಯ, ಧನ್ಯವಾದಗಳು ಆಚಾರ್ಯ. ನಮಸ್ಕಾರ. ನಮಸ್ಕಾರ ಗುರುಗಳೇ.